ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲೆಲ್ಲ ತರಕಾರಿ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ, ಮತ್ತು ಒಂದು 2-3 ಕ್ಯಾರೆಟ್ ತೊಗೊಂಡಿದ್ದೀನಿ, ಮತ್ತು ಒಂದೆರಡು ಆಲೂಗಡ್ಡೆ ತೊಗೊಂಡಿದ್ದೀನಿ. ಮತ್ತು ಇದನ್ನು ಮಸಾಲೆ ರುಬ್ಕೊಳ್ಬೇಕಲ್ಲ, ಅದಕ್ಕೆ ಪುದೀನ ತೊಗೊಂಡಿದ್ದೀನಿ. ಇದೆಲ್ಲ ಬೇಯಿಸ್ಕೊಳ್ಬೇಕು, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಇದನ್ನೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಈ ಪುದೀನ ಎಲ್ಲ ಬಿಡಿಸ್ಕೊಂಡು ಮಸಾಲೆ ಮಾಡುವಾಗ ಮತ್ತೆ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಈಗ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನನ್ನ ಹತ್ರ ಯಾವುದಾದ್ರು ಮನೇಲಿತ್ತು ಆ ತರಕಾರಿ ಯೂಸ್ ಮಾಡಿದ್ದೇನೆ. ನಿಮ್ಮ ಹತ್ರ ಬೇರೆ ಇದ್ದರೆ ಬಟಾಣಿ ಮತ್ತು ಕೆಲವರೆಲ್ಲ ಕಾಲಿಫ್ಲವರ್ ಎಲ್ಲ ಹಾಕ್ತಾರೆ, ಹಾಗೆ ಇದ್ದರೆ ನೀವು ಹಾಕ್ಕೊಳ್ಬೋದು. ನಮ್ಮ ಮನೆಯಲ್ಲಿರೋ ತರಕಾರಿ ಯೂಸ್ ಮಾಡಿ ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ತೊಳೆದು ಇಟ್ಕೊಂಡಿದ್ದೇನೆ, ಬಿಡಿಸಿ ಇಟ್ಕೊಂಡಿದ್ದೇನೆ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿದು. ಇದನ್ನು ಇವಾಗ ಮಸಾಲೆ ರುಬ್ಕೊಳ್ಬೇಕು. ಆ ಮಸಾಲೆಗೆ ಏನೆಲ್ಲ ಬೇಕು ಅಂತಂದರೆ, ನಾನು ಏನೆಲ್ಲ ಹಾಕ್ತೇನೆ ಅಂದರೆ, ಒಂದು 7-8 ಇದು ಸಿಂಪಲ್, ಜಾಸ್ತಿ ಗರಂ ಆಗಿರೋಲ್ಲ, ಸಿಂಪಲಾಗಿ ಮಾಡೋ ವೆಜಿಟೇಬಲ್ ಪಲಾವ್ ಇದು ತುಂಬ ಚೆನ್ನಾಗಿರುತ್ತೆ. ಇದು ಒಂದು 7-8 ಇದು ಚಕ್ಕೆ ತಗೊಂಡಿದ್ದೇನೆ, ಮತ್ತೊಂದು ಸ್ವಲ್ಪ ಲವಂಗ, ಒಂದು 5-6 ಇದು ಎಸಳು ಇದು ಬೆಳ್ಳುಳ್ಳಿ, ಮತ್ತೊಂದು ಸ್ವಲ್ಪ ಚಿಕ್ಕ ಪೀಸ್ ಒಂದು ಶುಂಠಿ, ಮತ್ತೊಂದು 2 ಏಲಕ್ಕಿ, ಮತ್ತೊಂದು 3 ಹಸಿಮೆಣಸಿನ್ಕಾಯಿ. ಇದು ಖಾರದ ಹಸಿಮೆಣಸಿನ್ಕಾಯಿ, ಅದರಿಂದ ಇಷ್ಟೇ ತೊಗೊಂಡಿದ್ದೇನೆ. ನಿಮಗೆ ಖಾರ ಇಲ್ಲಾಂದರೆ ಇನ್ನೂ ಒಂದು 2-3 ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಕೆಲವರಲ್ಲಿ ಇನ್ನೂ ಇದಕ್ಕೆ ಮಸಾಲೆ ಹಾಕ್ತಾರೆ, ಮೊಗ್ಗು ಮತ್ತು ಏನೆಲ್ಲ ಬರುತ್ತಲ್ವ ಕೆಲವು ಮಸಾಲೆದ ಐಟಮು, ಅದೆಲ್ಲ ಹಾಕ್ತಾರೆ. ಅದು ನಾನೇನು ಹಾಕಲ್ಲ. ಇವಾಗ ಇದನ್ನೆಲ್ಲ ರುಬ್ಕೊಂಡು ಬರ್ತೀನಿ. ಇದರೊಟ್ಟಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು ರುಬ್ಕೊಂಡು. ಇವಾಗ ನಾನೀಗ ಪುದೀನ ಮಸಾಲೆಗೆ ರುಬ್ಕೊಳ್ಳಿಕ್ಕೆ ಹಾಕ್ತಾಯಿದ್ದೀನಿ. ನೀವೇನು ಮಾಡಿ ಅಂದರೆ, ಸ್ವಲ್ಪ ಪುದೀನವನ್ನು ಹಾಕ್ಕೊಳ್ಳಿ. ಇದಕ್ಕೆ ಅರ್ಧದಷ್ಟು ಪುದೀನ ರುಬ್ಕೊಳ್ಳಿಕ್ಕೆ ಹಾಕ್ಕೊಳ್ಳಿ, ಮತ್ತು ಅರ್ಧದಷ್ಟು ಇಷ್ಟು ಪುದೀನವನ್ನು ಹಾಗೆ ಇಟ್ಕೊಳ್ಳಿ. ನೀವು ಪಲಾವ್ ಮಾಡುವಾಗ ಅದರ ಮೇಲೆ ಕಟ್ ಮಾಡಿ, ನೀವು ಅಕ್ಕಿ ಹಾಕಿದ ಮೇಲೆ ಅದರ ಮೇಲೆ ಕಟ್ ಮಾಡಿ ಇದು ಹಾಕಬೇಕು. ಇವಾಗ ತುಂಬ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಬರುತ್ತೆ. ಇವಾಗ ಬನ್ನಿ ಇದನ್ನೆಲ್ಲ ರುಬ್ಕೊಳ್ತೀನಿ. ನೋಡಿ, ಈಗ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೇನೆ. ನೋಡಿ, ಅದು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿದೆಲ್ಲ ಮಸಾಲೆ, ಇದು ಪೇಸ್ಟ್ ಇದು. ಇವಾಗ ಇದನ್ನು ಒಂದು ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡಬೇಕು. ಇದಕ್ಕೊಂದು ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಪಲಾವ್ಗೆ. ಒಂದು 3-4 ಸ್ಪೂನ್ ಹಾಕ್ತಾ ಇದ್ದೇನೆ ಎಣ್ಣೆ. ಇವಾಗ ನೋಡಿ, ಎಣ್ಣೆ ಬಿಸಿ ಆದಮೇಲೆ ಇದು ಮಸಾಲೆ ರುಬ್ಕೊಂಡಿದ್ದೇನೆ ಹಾಕ್ತೇನೆ. ಇವಾಗ ಚೆನ್ನಾಗಿ ಫ್ರೈ ಆಗಬೇಕು, ಇದು ಎಣ್ಣೆಯಲ್ಲೇ ಫ್ರೈ ಆಗಬೇಕು ಒಂದು 5 ನಿಮಿಷ. ಇವಾಗ ಇದು ಫ್ರೈ ಆಗಿದೆ. ಇದಕ್ಕೊಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾ ಇದ್ದೀನಿ. ಕೆಲವರು ಹಾಕಲ್ಲ, ಬೇಕಾದರೆ ಹಾಕ್ಕೊಳ್ಳಿ. ಮತ್ತೊಂದು 1/4 ಸ್ಪೂನ್ ಖಾರದ ಪೌಡ್ರ್ ಹಾಕ್ತಾ ಇದ್ದೇನೆ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ದೇನೆ, ಅದರಿಂದ ಬೇಕಾದರೆ ನೋಡಿಕೊಂಡು ಹಾಕಿ ಖಾರ. ನಾನು ಸ್ವಲ್ಪ ಹಾಕ್ತಾ ಇದ್ದೇನೆ ಇಷ್ಟು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದು ಕುದೀತಾ ಇದೆ. ಇದು ಹೀಗೆ ಕುದಿದು ಈ ಮಸಾಲೆ ನಿಮಗೆ ಎಣ್ಣೆ ಬಿಡಬೇಕು ಸೈಡಲ್ಲೆಲ್ಲ. ಹಾಗಾದರೆ ನೀವು ಪಲಾವ್ ಮಾಡುವಾಗ ತುಂಬ ಟೇಸ್ಟ್ ಕೂಡ ಬರುತ್ತೆ. ಮತ್ತು ಹೋಟೆಲೆಲ್ಲ ಸಿಗುತ್ತಲ್ಲ ಹಾಗೆ ಇರುತ್ತೆ, ವೆಜಿಟೇಬಲ್ ಪಲಾವ್ ಬಿರಿಯಾನಿ ಎಲ್ಲ ಸಿಗುತ್ತಲ್ಲ ಅದೇ ಟೈಪಲ್ಲಿ ಬರುತ್ತೆ ಇದು. ಇವಾಗ ನೋಡಿ, ಎಣ್ಣೆ ಬಿಡ್ತಾ ಬಂದಿದೆ. ನೀವು ಎಣ್ಣೆ ಬಿಡ್ತಾ ಬರುವಾಗ ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ, ಇದನ್ನು ಕೂಡ ಹಾಕಬೇಕು. ಇಟ್ಕೊಂಡು ಅದಕ್ಕೊಂದು ಅರ್ಧ ಸ್ಪೂನ್ ಉಪ್ಪು ಹಾಕಿ, ಆಮೇಲೆ ಮತ್ತೆ ಉಪ್ಪು ಹಾಕ್ಲಿಕ್ಕೆ ಇರುತ್ತೆ. ಇವಾಗ ಒಂದು ಅರ್ಧ ಸ್ಪೂನ್ ಹಾಕಿ ಚೆನ್ನಾಗಿ ವೆಜಿಟೇಬಲ್ನು ಈ ಮಸಾಲೆ ಒಟ್ಟಿಗೆ ಮಿಕ್ಸ್ ಮಾಡಿ. ಈಗ ಒಂದು 2 ನಿಮಿಷ ನೀವು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇವಾಗ ಒಂದು ಮಸಾಲೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ, ತರಕಾರಿ ಹಾಕಿ ಅದು ಸ್ವಲ್ಪ ಫ್ರೈ ಆಗಬೇಕು. ಅಷ್ಟರಲ್ಲಿ ನಾನು ಇವಾಗ ಅಕ್ಕಿ ರೆಡಿ ಮಾಡ್ಕೊಳ್ತೇನೆ. ಇದು ನೋಡಿ, ಮಾಮೂಲಿ ನಾವು ಊಟ ಮಾಡೋ ಅಕ್ಕಿ, ಸೋನಾ ಮಸೂರಿ ಅಕ್ಕಿ ಇದು. ಇದನ್ನು ಈ ಲೋಟದಲ್ಲಿ ಅಕ್ಕಿ ಮೆಜರ್ಮೆಂಟ್ ಮಾಡೋ ಇದು ಲೋಟ ಇದು. ಇದರಲ್ಲಿ 4 ಲೋಟ ತೊಗೊಂಡಿದ್ದೇನೆ. ಮತ್ತು ಇದಕ್ಕೆ ನಾನು 2 ಲೋಟ ಬಾಸುಮತಿ ರೈಸ್ ಹಾಕ್ತಾ ಇದ್ದೇನೆ. ಕೆಲವರು ಫುಲ್ ಬಾಸುಮತಿ ರೈಸಲ್ಲೇ ಮಾಡ್ತಾರೆ, ಅದು ನಮಗೆ ಅದರಲ್ಲೇ ಮಾಡಿದರೆ ತಿನ್ನಲಿಕ್ಕೆ ಆಗೋಲ್ಲ. ಅದಕ್ಕೆ ನೀವು 2 ಅಕ್ಕಿ ಕೂಡ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ನೋಡಿ, ಇದಕ್ಕೆ 2 ಲೋಟ ಹಾಕ್ತಾ ಇದ್ದೀನಿ. ಹೀಗೆ ಅದರಲ್ಲಿ 4 ಲೋಟ ಈ ಅಕ್ಕಿ ತೊಗೊಂಡಿದ್ದೆ. ಇವಾಗ 2 ಲೋಟ ಇದು ಹಾಕ್ತೇನೆ, ಬಾಸುಮತಿ ರೈಸ್ ಇದು. ಎರಡನ್ನು ಮಿಕ್ಸ್ ಮಾಡಿದರೆ ಸೇಮ್ ಅದೇ ಟೇಸ್ಟ್ ಬರುತ್ತೆ. ಇವಾಗ ಇದನ್ನು ತೊಳ್ಕೊಂಡು ಬರ್ತೇನೆ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಈಗ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆಯಿಲೆಲ್ಲ ಬಿಡಬೇಕು ಚೆನ್ನಾಗಿ. ಆವಾಗ ನಿಮ್ಗೆ ಆಯಿಲ್ ಕೂಡ ಕಮ್ಮಿ ಹಿಡಿಯುತ್ತೆ. ಜಾಸ್ತಿ ಆಯಿಲೆಲ್ಲ ಯೂಸ್ ಮಾಡಬೇಕು ಅಂತಿಲ್ಲ. ಅವಾಗ ಈಗ 4 ಸ್ಪೂನ್ ಹಾಕಿದ್ದೆ. ನೋಡಿ ಹೇಗೆ ಕುದೀತಾ ಇದೆ, ಆಯಿಲೆಲ್ಲ ಬಿಟ್ಟಿದೆ ನೋಡು. ಇವಾಗ ಇದಕ್ಕೆ ನೀರು ಹಾಕಬೇಕು ನಾವು. ನಾನು ಈ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ, ಇದರಲ್ಲಿ 6 ಗ್ಲಾಸ್ ತೊಗೊಂಡಿದ್ದೇನೆ ನಾನು ಅಕ್ಕಿ. ನಾನು ನೀರು ಇದರಲ್ಲಿ ಹಾಕ್ತೇನೆ. ಇದರಲ್ಲಿ 2 ಲೋಟ ಅಂದರೆ ಇದು 1 ಲೋಟಕ್ಕೆ ಈಕ್ವಲ್ ಆಗುತ್ತೆ. ಅದರಿಂದ ನಾನು 6 ಲೋಟ ತೊಗೊಂಡಿದ್ದರಿಂದ 12 ಲೋಟ ನೀರು ಹಾಕಬೇಕು. ಇದರಲ್ಲಾದಾಗ ನಿಮಗೆ 6 ಲೋಟ ಹಾಕಿದರೆ ಸಾಕು, ಯಾಕೆಂದರೆ ಇದು 2 ಲೋಟ 1 ಲೋಟಕ್ಕೆ ಸಮ. ಇದರಲ್ಲಿ 6 ಲೋಟ ನೀರು ಹಾಕ್ತಾ ಇದ್ದೇನೆ ನಾನು. ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು. ಯಾರಾದ್ರೂ ಮನೆಗೆ ನೆಂಟರು ಬಂದರು ಅಂದರೆ ಬೇಗ ಆಗೋಗುತ್ತೆ ಇದು.
ತುಂಬ ಕಷ್ಟ, ಪ್ರೊಸೀಜರ್ ಕೂಡ ತುಂಬ ಈಸಿ ಇದೆ ಇದು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ. 6 ಲೋಟ ನೀರು ಹಾಕಿದ್ದೇನೆ. ನೀರು ಹಾಕಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಇವಾಗ ನೀವು. ಆವಾಗ ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೆ, ಇವಾಗ ಮತ್ತೆ ಇನ್ನೊಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಮತ್ತೆ ನೋಡ್ಕೊಳ್ಳಿ. 1 ಸ್ಪೂನ್ ಹಾಕ್ತಾ ಇದ್ದೀನಿ ಈಗ. ಖಾರ ನೋಡ್ಕೊಳ್ಳಿ, ಖಾರ ನೋಡಿಕೊಂಡು ಖಾರ ಬೇಕು ಅಂತ ಅನ್ಸಿದ್ರೆ ಮತ್ತೊಂದು ಸ್ವಲ್ಪ ಖಾರದ ಪೌಡ್ರ್ ಹಾಕ್ಬೋದು, ಇಲ್ಲಾಂದರೆ ಹಸಿಮೆಣಸಿನ್ಕಾಯಿ ಮತ್ತೆ ಸೀಳಿ ಒಂದು 3-4 ಹಾಕ್ಬೋದು. ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ಅದು ನೀರು ಇವಾಗ ಕುದಿ ಬರಬೇಕು, ಕುದಿಲಿಕ್ಕೆ ಟೈಮ್ ಹಿಡಿಯುತ್ತೆ. ಅಷ್ಟರಲ್ಲಿ ನಾನು ಇದಕ್ಕೆ ಮೊಸರು ಬಜ್ಜಿ, ರಾಯ್ತ ಅಂತ ಹೇಳ್ತಾರಲ್ಲ, ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ 1 ಟೊಮೆಟೊ ಮತ್ತು 1 ಈರುಳ್ಳಿ ಮತ್ತು ಒಂದು ಚಿಕ್ಕ ತುಂಡು ಕ್ಯಾರೆಟು ಮತ್ತು 1 ಹಸಿಮೆಣಸಿನ್ಕಾಯಿ ಸೀಳಿ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೇನೆ ನೋಡಿ. ಇವಾಗ ಇದಕ್ಕೆ ಮೊಸರು ಮಿಕ್ಸ್ ಮಾಡಬೇಕು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇದನ್ನು ಕೂಡ ಹಾಕ್ತೇನೆ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಸಣ್ಣ ಕಟ್ ಮಾಡಿ ಇದಕ್ಕೆ ಹಾಕಬೇಕು. ಇವಾಗ ಫಸ್ಟ್ ಇದಕ್ಕೆ ಮೊಸರು ಮಿಕ್ಸ್ ಮಾಡ್ಕೊಳ್ತೇನೆ. ಮೊಸರು ಬಜ್ಜಿ ರೆಡಿ ಆಯಿತು. ಇವಾಗ ಇದಕ್ಕೊಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ಇದಕ್ಕೆ ಜಾಸ್ತಿ ಉಪ್ಪು ಹಾಕಬೇಡಿ, ನಾವು ಪಲಾವ್ಗೆ ಹಾಕಿರ್ತೇವಲ್ಲ ಅದರಿಂದ ಸ್ವಲ್ಪ ಟೇಸ್ಟಿಗೆ ತಕ್ಕಾಗಿ ಉಪ್ಪು ಹಾಕಿದರೆ ಸಾಕು. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಮೊಸರು ಬಜ್ಜಿ ರೆಡಿ ಆಯಿತು. ಇವಾಗ ಬನ್ನಿ ಪಲಾವ್ ಏನಾಗಿದೆ ನೋಡೋಣ. ಇದು ನೋಡಿ, ಇವಾಗ ನೀರು ಕುದೀತಾ ಇದೆ. ನೀರು ಕುದಿಯುವಾಗ ಈ ಅಕ್ಕಿಯನ್ನು ತೊಳೆದು ಇಟ್ಕೊಳ್ಳೋದ್ರಿಂದ ನಿಮಗೆ ಇದು ತುಂಬ ಉದುರಾಗಿ ಬರುತ್ತೆ. ಇವಾಗ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಈ ಮೆಜರ್ಮೆಂಟು ನಿಮಗೆ ಒಂದು 8ರಿಂದ 10 ಜನ ತಿನ್ಬೋದು ಅಷ್ಟಾಗುತ್ತೆ ಇದರಲ್ಲಿ. ಇವಾಗ ಅಕ್ಕಿ ಹಾಕಿದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಅಕ್ಕಿ ಹಾಕಿದ ಇದು ಪುದೀನ ಸ್ವಲ್ಪ ತೆಗೆದು ಇಟ್ಕೊಂಡಿದ್ರಲ್ಲ ಅದನ್ನು ಅದ್ರ ಮೇಲೆ ಹಾಕಿ ಕುದಿ ಬರುವ ಮೊದಲು ನೀವು ಕುಕ್ಕರ್ ಮುಚ್ಚಳ ಮುಚ್ತೀರಲ್ಲ ಅದಕ್ಕಿಂತ ಮೊದಲು ಹಾಕ್ಬೇಕು. ಇದನ್ನು ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಎಣ್ಣೆ ಕೂಡ ನೋಡಿ, ನಾನು ಅಷ್ಟೇ ಎಣ್ಣೆ ಹಾಕಿದ್ದು. ಮೇಲೆ ಬೇಕಾದರೆ ನೀವು ಎಣ್ಣೆ ಹಾಕ್ಕೊಳ್ಬೋದು. ಆದರೆ ನೀವು ಚೆನ್ನಾಗಿ ಅದನ್ನು ಮಸಾಲೆಯನ್ನು ಫ್ರೈ ಮಾಡೋದ್ರಿಂದ ಈ ಎಣ್ಣೆ ನಿಮಗೆ ತೇಲುತ್ತೆ ಮೇಲೆ, ಅದು ಚೆನ್ನಾಗಿ ಪಲಾವ್ ಒಟ್ಟಿಗೆ ಮಿಕ್ಸ್ ಆಗುತ್ತೆ. ಅದರಿಂದ ಎಕ್ಸ್ಟ್ರಾ ಎಣ್ಣೆ ಬೇಕಿಲ್ಲ. ನಿಮಗೆ ಇನ್ನೂ ಸ್ವಲ್ಪ ಪಸೆ ಬೇಕಾದರೆ, ಅದು ಇರಬೇಕು, ಎಣ್ಣೆ ಕಾಣಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು. ಇವಾಗ ಇದು ಕುದಿಬೇಕು. ಕುದಿ ಬಂದಮೇಲೆ ನಾನು ಮುಚ್ಚಳ ಮುಚ್ತೀನಿ ನೋಡಿ. ಇವಾಗ ಇದು ಕುದೀತಾ ಇದೆ. ಇವಾಗ ಇದನ್ನು ಮುಚ್ಚಿಡಬೇಕು. ಇದು ಮುಚ್ಚಿಡುವ ಮೊದಲು, ಕುಕ್ಕರ್ ಮುಚ್ಚಳ ಹಾಕೋ ಮೊದಲು ನಾನು ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಇದೆಲ್ಲ ಕಡೆ ಸಿಗುತ್ತೆ ನಿಮಗೆ, ಡಿಮಾರ್ಟಲ್ಲಿ ಸಿಗುತ್ತೆ ಮತ್ತು ಅಂಗಡಿಯಲ್ಲೆಲ್ಲ ಸಿಗುತ್ತೆ ಪಲಾವ್ ಎಲೆ ಅಂದರೆ. ಇವಾಗ ಇದನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ತೇನೆ. ಕುಕ್ಕರ್ ಮುಚ್ಚಳ ಹಾಕಿದ ಮೇಲೆ ಕೆಲವರೆಲ್ಲ ವಿಸಿಲ್ ಹಾಕ್ತಾರೆ. ಆದರೆ ನಾನು ಇದನ್ನು ವಿಸಿಲ್ ಹಾಕಲ್ಲ. ಯಾಕೆಂದರೆ ವಿಸಿಲ್ ಕೂಗಿಸಿದ್ರೆ ಇದೇನಾಗುತ್ತೆ ಅಂದರೆ ನನಗೆ ಮುದ್ದೆ ಆದಾಗೆ ಆಗುತ್ತೆ. ಅದರಿಂದ ನಾನು ಇದನ್ನು ಒಂದು ಲೋಟ ಹಾಕ್ತಾ ಇದ್ದೇನೆ ನೋಡಿ. ಈ ರೀತಿ ಲೋಟ ಹಾಕಿಡ್ತೇನೆ. ಕರೆಕ್ಟಾಗಿ ಲೋಟ ಹಾಕಿದ್ಮೇಲೆ ನೀವು ಮೀಡಿಯಮಲ್ಲಿಟ್ಟು ಒಂದು 15 ನಿಮಿಷ ಇಡಿ ಸಾಕು. 10ರಿಂದ 15 ನಿಮಿಷ. ಬೇಕಾದ್ರೆ ನೀವು ತೆಗೆದು ವಿಸಿಲ್ ಹಾಕಿದರೆ ನಿಮಗೆ ತೆಗೆದು ಚೆಕ್ ಮಾಡಲಿಕ್ಕಾಗಲ್ಲ. ಈ ಲೋಟ ಹಾಕಿದರೆ ನೀವು ತೆಗೆದು ಚೆಕ್ ಮಾಡ್ಬೋದು, ಅಡಿ ಹಿಡ್ದಿದೆಯಾ, ತಳ ಹಿಡ್ದಿದೆಯಾ, ಅಥವಾ ಚೆನ್ನಾಗಿ ಮಿಕ್ಸ್ ಆಗಿದೆಯಾ ಅಂತ ಈ ರೀತಿ ತೆಗೆದು ನೋಡ್ಬೋದು. ಕರೆಕ್ಟಾಗಿ 15 ನಿಮಿಷ ಇಟ್ಟರೆ ನಿಮಗೆ ನೀರೆಲ್ಲ ಆವಿಯಾಗಿ ಬೇಯುತ್ತೆ ನೋಡಿ. ಮುಚ್ಚಿಡ್ತಾ ಇದ್ದೀನಿ. ಕರೆಕ್ಟ್ 15 ನಿಮಿಷ ಇಡ್ತೇನೆ. ಸಿಮ್ಮಲ್ಲಿ ಅಥವಾ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಈ ರೀತಿ ಹಾಕಿ ಒಂದು 10ರಿಂದ 15 ನಿಮಿಷ ಇಡಿ ನೋಡಿ. ಫ್ರೆಂಡ್ಸ್, ಇವಾಗ ಪಲಾವ್ ರೆಡಿಯಾಗಿದೆ, ತೋರಿಸ್ತೇನೆ ನೋಡಿ ಎಷ್ಟು ಚಂದ ಬೆಂದಿದೆ ನೋಡಿ. ನೀವೇನು ವಿಸಿಲ್ ಹಾಕಬೇಕು ಅಂತ ಇಲ್ಲ, ಈಗ ಲೋಟ ಹಾಕಿದ್ರೂ ಆಗುತ್ತೆ. ಉದ್ರುದ್ರಾಗುತ್ತೆ ನೋಡಿ, ಎಷ್ಟು ಉದ್ರುದ್ರಾಗಿದೆ. ಆಮೇಲೆ ಬಿಸಿಗೆ ಸ್ವಲ್ಪ ಮತ್ತೆ ಬೇಯುತ್ತೆ ಇದು ನೋಡಿ. ಎಷ್ಟು ಚಂದ ಕಾಣ್ತಾ ಇದೆ. ಸ್ಮೆಲ್ ಕೂಡ ಹಾಗೆ ಬರುತ್ತೆ. ನಿಮಗೆ ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತಲ್ಲ, ಹೋಟೆಲಲ್ಲೆಲ್ಲ ಸೇಮ್ ಹಾಗೇ ಇರುತ್ತೆ. ರೆಡಿ ಆಯಿತು ವೆಜಿಟೇಬಲ್ ಬಿಸಿ ಬಿಸಿಯಾದ ಪಲಾವು ನೋಡಿ. ಫ್ರೆಂಡ್ಸ್, ಬಿಸಿ ಬಿಸಿಯಾದ ರುಚಿಯಾದ ಆರೋಗ್ಯಕರವಾದ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ನೋಡಿ. ಎಷ್ಟು ಚೆಂದ ಕಾಣ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಾಡ್ಬೋದು. ನಿಮ್ಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಸಾಕು. ಅದ್ರ ಜೊತೆ ಮೊಸರು ಬಜ್ಜಿ ಕೂಡ ಕೊಡ್ತಾ ಇದ್ದೇನೆ ನೋಡಿ. ಎಷ್ಟು ಉದುರುದ್ರಾಗಿ ಬಂದಿದೆ ನೋಡಿ. ನೀವು ವಿಸಿಲ್ ಅದನ್ನು ಹಾಕಬೇಕು ಅಂತಿಲ್ಲ, ಬರೀ ಲೋಟ ಮುಚ್ಚಿಟ್ಟು ಮಾಡ್ಬೋದು. ಹೀಗೆ 3 ಲೋಟ 6 ಲೋಟ ತೊಗೊಂಡಿದ್ದೆ ಅಲ್ಲ ನಾನು. 6 ಲೋಟದಲ್ಲಿ ಇಷ್ಟಾಗಿದೆ. ಸುಮಾರು ಒಂದು 10 ಜನ ತಿನ್ಬೋದು. ಒಂದು ಕುಕ್ಕರ್ ಫುಲ್ ಆಗಿದೆ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.